ಪ್ರೀತಿಯ ವೀಕ್ಷಕರೇ, ಸಹೋದರ ಸಹೋದರಿಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮ್ಮ ಒಫಿಷಿಯಲ್ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ವೀಕ್ಷಕರಾದ ನಿಮಗೆಲ್ಲರಿಗೂ ಸ್ವಾಗತ. ನಾವೆಲ್ಲರೂ ತಿಳಿದಿರುವಂತೆ ವಿಶ್ವ ವಿಮೋಚಕ ಲೋಕಾನುಗ್ರಹಿ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮ ದಿನಾಚರಣೆಯಾಗಿದೆ. ಪವಿತ್ರ ರಬಿಯುಲ್ ಅವ್ವಲ್ ತಿಂಗಳಾಗಿದೆ ನಮಗೆ ಆಗಮನವಾಗಿರುವುದು. ಈ ಒಂದು ತಿಂಗಳ ಸಂದೇಶವೇನು? ಈ ಒಂದು ತಿಂಗಳಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮ ದಿನಾಚರಣೆ ನಡೆಸಿದರೆ ನಮಗೆ ಸಿಗುವ ಲಾಭವೇನು, ಪ್ರಯೋಜನವೇನು? ಅದಕ್ಕೆ ಪ್ರೋತ್ಸಾಹ ನೀಡಿದ ಇಮಾಮರುಗಳು ಯಾರಲ್ಲ? ಪವಿತ್ರ ಕುರ್ಆನ್ ಹಾಗೂ ಹದೀಸ್ಗಳು ಅದಕ್ಕೆ ಬೆಂಬಲ ನೀಡಿದೆಯೇ? ಇಂತಹ ನಾವು ಈ ಒಂದು ತಿಂಗಳಿನಲ್ಲಿ ಅತ್ಯವಶ್ಯಕವಾಗಿ ಕಲಿಯಬೇಕಾದ ಕೆಲವೊಂದು ವಿಚಾರಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ, ಹ್ರಸ್ವವಾಗಿ ಈ ಒಂದು ಹೊಸ ವಿಡಿಯೋದ ಮೂಲಕ ವೀಕ್ಷಕರಾದ ನಿಮಗೆ ತಿಳಿಯಪಡಿಸಲು, ನಿಮ್ಮ ಮುಂದೆ ಪ್ರತಿಪಾದನೆ ನಡೆಸಲು ಬಯಸುತ್ತೇನೆ. ನೀವು ವಿಡಿಯೋ ಸ್ವಲ್ಪ ಉದ್ದವಾದರೂ ಕೂಡ ಅದನ್ನೊಂದು ಲೆಕ್ಕಿಸದೆ ಪೂರ್ಣವಾಗಿ ನಮ್ಮೊಂದಿಗೆ ಸಹಕರಿಸಿ, ಸ್ಕಿಪ್ ಮಾಡದೆ ವಿಡಿಯೋ ಪೂರ್ಣವಾಗಿ ಕಾಣಬೇಕು, ನೋಡಬೇಕು. ತದನಂತರ ನಿಮ್ಮ ಗೆಳತಿಯರಿಗೆ ಶೇರ್ ಮಾಡಬೇಕು. ನಮ್ಮ ಈ ಒಂದು ಚಿಕ್ಕ ದೀನಿ ಕಾರ್ಯಾಚರಣೆ ಒಫಿಷಿಯಲ್ ಯೂಟ್ಯೂಬ್ ಚಾನೆಲ್ನೊಂದಿಗೆ ಸಂಪೂರ್ಣವಾಗಿ ಬೆಂಬಲ ನೀಡಿ, ಸಹಕರಿಸಿ, ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಸಹಕರಿಸಬೇಕು. ಅಲ್ಲಾಹನು ನಮಗೆ ಸರ್ವ ಒಳಿತಿನ ಕಾರ್ಯಗಳಿಗೆ ಪರಸ್ಪರ ಸಹಾಯ ಸಹಕಾರ ನೀಡಲು ತೌಫೀಕ್ ನೀಡಿ ಅನುಗ್ರಹಿಸಲಿ. ನಮ್ಮ ಸರ್ವ ಸತ್ಕಾರ್ಯಗಳನ್ನು ಅಲ್ಲಾಹನು ಸ್ವೀಕರಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ನಮ್ಮ ನಿಷ್ಕಳಂಕವಾದ ಪ್ರಾರ್ಥನೆಯೊಂದಿಗೆ ನಾನು ವಿಷಯಕ್ಕೆ ದಾಪುಗಾಲಿಡುತ್ತಿದ್ದೇನೆ. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿಷಯದಲ್ಲಿ ಅಥವಾ ಅವರ ಜನ್ಮದಿನಾಚರಣೆಯ ವಿಚಾರದಲ್ಲಿ ಪವಿತ್ರ ಕುರ್ಆನ್ ಹಾಗೂ ಹದೀಸ್ ವಚನಗಳು ಸಂತೋಷ ಪ್ರಕಟಪಡಿಸಬೇಕು, ಅವರನ್ನು ಅತ್ಯಂತ ಹೆಚ್ಚಾಗಿ ಪ್ರೀತಿಸಬೇಕು ಎಂದೆಲ್ಲ ಕರೆ ನೀಡಿದೆ ಎನ್ನುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿಂದ ಅನುಗ್ರಹಿತವಾದ ರಬಿಯುಲ್ ಅವ್ವಲ್ ತಿಂಗಳು ಬರುವಾಗ ನಾವು ಹೆಚ್ಚು ಸಂತೋಷಗೊಳ್ಳಬೇಕು, ಹೆಚ್ಚು ಸಂಭ್ರಮ ಪಡಬೇಕು ಎಂದು ಪವಿತ್ರ ಕುರ್ಆನ್ ಹಾಗೂ ಹದೀಸ್ಗಳಿಂದ ನಮಗೆ ಅರ್ಥವಾಗುತ್ತದೆ. ನಮ್ಮೂರಿನ ಕೆಲವೊಂದು ನೂತನವಾದಿಗಳು, ವಿದ್ಯಾರ್ಥಿನ ಕರಾಳ ಶಕ್ತಿಗಳು, ಇಸ್ಲಾಮಿನ ಆಂತರಿಕ ಶತ್ರುಗಳು ಅಥವಾ ನಾಮಧಾರಿ ಮುಸ್ಲಿಮಗಳೆಂದೇ ಹೇಳಬಹುದು. ಅಂತಹ ನೂತನವಾದಿಗಳು, ಸೆಲೆಫಿಗಳು, ಅವರು ಕೇಳುತ್ತಾರೆ, ಅವರು ಹೇಳುವುದಿದೆ, ಅವರು ಬೀದಿ ಭಾಷಣಗಳಲ್ಲಿ, ಅವರ ಅಭಿಯಾನಗಳಲ್ಲಿ, ಅವರ ಇನ್ನಿತರ ಬರಹಗಳಲ್ಲಿ ಅವರು ಪ್ರತಿಪಾದನೆ ಮಾಡುವಂತಹ ಒಂದು ವಿಷಯವಿದೆ. ರಬಿಯುಲ್ ಅವ್ವಲ್ ತಿಂಗಳನ್ನು ಪೂರ್ಣವಾಗಿ ಪ್ರತ್ಯೇಕವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ವಫಾತಾದ ರಬಿಯುಲ್ ಅವ್ವಲ್ 12ನೇ ದಿನ ದುಃಖಾಚರಣೆ ನಡೆಸಬೇಕೆಂದು ಅವರು ಹೇಳುತ್ತಾರೆ. ಹಾಗಾದರೆ ಅವರೊಂದಿಗೆ ಪ್ರೀತಿಪೂರ್ವಕ ನಮಗೆ ಹೇಳಲಿಕ್ಕಿರುವುದು, ನೀವು ಮಹಾತ್ಮರಾದ ಇಮಾಮರುಗಳ ಗ್ರಂಥವನ್ನು ಒಮ್ಮೆ ಅಧ್ಯಯನ ಮಾಡಬೇಕು. ಮಹಾತ್ಮರಾದ ಹಲವಾರು ಹದೀಸ್ಗಳು ಕಂಠಪಾಠವಿರುವ ಇಮಾಮ್ ಸುಯೂತಿ ರಹ್ಮತುಲ್ಲಾಹಿ ಅಲೈಹಿ ರವರು ಅವರ ಅಲ್ ಹಾವಿಲ್ ಫತಾವಾ ಎಂಬ ಗ್ರಂಥದ ಪ್ರತ್ಯೇಕವಾದ ಒಂದು ರಿಸಾಲ, ಒಂದು ಭಾಗ, ಹುಸ್ನುಲ್ ಮಕ್ಸದಿ ಫಿ ಅಮಲಿಲ್ ಮೌಲಿದ್ ಎಂಬ ಒಂದು ಭಾಗದಲ್ಲಿ ಅವರು ದುಃಖಾಚರಣೆ ಇಸ್ಲಾಮಿನಲ್ಲಿದೆಯೋ ಇಲ್ಲವೋ ಎಂದು ಚರ್ಚೆ ಮಾಡುವ ಆ ಒಂದು ಚರ್ಚೆಯಲ್ಲಿ ಹೇಳುತ್ತಾರೆ, ಇಸ್ಲಾಮಿನಲ್ಲಿ ದುಃಖಾಚರಣೆ ಎಂಬುದು ಇಲ್ಲ, ಇಸ್ಲಾಂ ಒಮ್ಮೆಯೂ ಕೂಡ ದುಃಖಾಚರಣೆಗೆ ಪ್ರೋತ್ಸಾಹ ನೀಡಿಲ್ಲ ಎಂದು ಇಮಾಮ್ ಸುಯೂತಿ ರಹ್ಮತುಲ್ಲಾಹಿ ಅಲೈಹಿ ಹುಸ್ನುಲ್ ಮಕ್ಸದಿ ಫಿ ಅಮಲಿಲ್ ಮೌಲಿದ್ ಎಂಬ ಪ್ರತ್ಯೇಕವಾದ ಒಂದು ಭಾಗದಲ್ಲಿ ಅಲ್ ಹಾವಿಲ್ ಫತಾವಾ ಎಂಬ ಗ್ರಂಥದಲ್ಲಿ ನಮಗೆ ಕಲಿಸಿಕೊಡುತ್ತಾರೆ. ಆದುದರಿಂದ ಇಲ್ಲಿ ಪ್ರಧಾನವಾಗಿ ಒಂದು ವಿಚಾರ ನಮ್ಮ ವೀಕ್ಷಕರಾದ ನಿಮಗೆ ನಾನು ತಿಳಿಯಪಡಿಸಲು ಬಯಸುವುದೇನೆಂದರೆ, ನಮ್ಮ ಭಾರತದಲ್ಲಿ ಎಂದು ಮಾತ್ರವಲ್ಲ, ಪ್ರಪಂಚದ ಹಲವು ಭಾಗಗಳಲ್ಲಿ ಹಲವಾರು ಧರ್ಮಗಳಿವೆ, ವೈವಿಧ್ಯಮಯ ಧರ್ಮಗಳಿವೆ. ಹಿಂದೂ ಆಗಿರಬಹುದು, ಕ್ರಿಸ್ಟಿಯನ್ ಆಗಿರಬಹುದು, ಬೌದ್ಧ, ಜೈನ, ಸಿಖ್ಖರು, ಹೀಗೆ ಹಲವಾರು ವೈವಿಧ್ಯಮಯ ಧರ್ಮಾನುಯಾಯಿಗಳಿದ್ದಾರೆ. ಅವರಿಗೆಲ್ಲರೂ ಸಂಸ್ಥಾಪಕರು, ನಾಯಕರು ಇದ್ದಾರೆ. ಅವರೆಲ್ಲರ ಸಂಸ್ಮರಣೆಯನ್ನು, ಅವರ ವರ್ಷಾಚರಣೆ ಬರುವಾಗ ಪ್ರತಿಯೊಂದು ಧರ್ಮಾನುಯಾಯಿಗಳು ಅವರ ನಾಯಕರನ್ನು ಅತ್ಯಂತ ಸಂಭ್ರಮದಿಂದ, ಸಂತೋಷದಿಂದ ಆಚರಿಸುತ್ತಾರೆ. ಆದರೆ ಅತ್ಯಂತ ದುಃಖದ ವಿಚಾರ ಎನ್ನಬಹುದು, ಲಜ್ಜೆಯ ವಿಚಾರ ಎನ್ನಬಹುದು, ನಮ್ಮ ಇಸ್ಲಾಂ ಧರ್ಮದ ಹೆಸರನ್ನಿಟ್ಟುಕೊಂಡು ಇಸ್ಲಾಮಿನ ಅನುಯಾಯಿಗಳು ಎಂದು ಹೇಳುವ ಇಸ್ಲಾಮಿನ ಆಂತರಿಕ ಶತ್ರುಗಳಾದ ನಾಮಧಾರಿ ಮುಸ್ಲಿಮರಾದ ಕೆಲವು ನೂತನವಾದಿಗಳು ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಇಸ್ಲಾಮಿನ ನೇತಾರವಲ್ಲ, ಇಡೀ ಜಗತ್ತಿನ ನೇತಾರರ ಜನ್ಮದಿನಾಚರಣೆಯ ವಿಚಾರದಲ್ಲಿ ಪುರಾವೆ ಕೇಳಿ ಬರುವುದು, ಅದನ್ನು ಶಿರ್ಕ್, ಬಿದ್ಅತ್ ಎಂದು ಹೇಳುವುದು, ಅನಿಸ್ಲಾಮಿಕವೆಂದು ಹೇಳುವುದು ಅತ್ಯಂತ ಅದ್ಭುತವಾದ, ಆಶ್ಚರ್ಯಕರವಾದ, ಲಜ್ಜೆಗೀಡಾದ ಒಂದು ವಿಷಯವಾಗಿದೆ ಎಂದು ಈ ಒಂದು ವಿಡಿಯೋದ ಮೂಲಕ ಸೂಚಿಸಲು ಬಯಸುತ್ತೇನೆ. ಇಮಾಮ್ ಶಾಫಿഈ ರಹ್ಮತುಲ್ಲಾಹಿ ಅಲೈಹಿ ಎಂಬ ನಮ್ಮ ಮದ್ಹಬಿನ ಖ್ಯಾತ ಇಮಾಮರು, ಅವರು ಅವರ ರಿಸಾಲ ಎಂಬ ಗ್ರಂಥದಲ್ಲಿ ಹೇಳುತ್ತಾರೆ,
ಫಲಂ ತುಮ್ಸಿ ಬಿನಾ ನಿಅಮತುನ್ ಲಹರತ್ ವಲಾ ಬತನತ್ ನಿಲ್ನಾ ಬಿಹಾ ಹಲ್ಲನ್ ಫೀ ದೀನಿ ವ ದುನ್ಯಾ ಔ ದುಫಿಯ ಬಿಹಾ ಅನ್ನ ಮಕ್ರುಹುನ್ ಫೀಹಿಮಾ ವ ಫೀ ವಾಹಿದಿ ಮಿನ್ಹುಮಾ ಇಲ್ಲಾ ಮುಹಮ್ಮದುನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಸಬಬುಹಾ. ಒಬ್ಬ ಸತ್ಯವಿಶ್ವಾಸಿಗೆ ಯಾವುದೇ ಒಂದು ಸುಖ ಸಂತೋಷ ಲಭಿಸಿದರೂ ಕೂಡ, ಅವನಿಂದ ಯಾವುದೇ ಒಂದು ತೊಂದರೆ ವಿಘ್ನಗಳು ಕಷ್ಟಗಳು ಇಲ್ಲವಾದರೂ ಕೂಡ ಅದಕ್ಕೆಲ್ಲವೂ ಕಾರಣ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಾಗಿದ್ದಾರೆ. ಆದುದರಿಂದ ಹೇಗಾದರೂ ಮಾಡಿ ಅವರ ವಿಷಯದಲ್ಲಿ ಸಂತೋಷಗೊಳ್ಳಬೇಕು, ಅವರ ಜನ್ಮದಿನಾಚರಣೆ ಬರುವಾಗ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಬೇಕು ಎಂದು ಇಮಾಮ್ ಶಾಫಿ ರದಿಯಲ್ಲಾಹು ಅನ್ಹುರವರ ಮಾತಿನಿಂದ ಯಾವುದೇ ಒಬ್ಬ ಬುದ್ಧಿ ಇರುವ ಸತ್ಯ ವಿಶ್ವಾಸಿಗೆ ಅರ್ಥ ಮಾಡಿಕೊಳ್ಳಬಹುದು. ಮಾತ್ರವಲ್ಲ, ಪವಿತ್ರ ಕುರ್ಆನ್ ಹಾಗೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹದೀಸ್ ವಚನಗಳಲ್ಲಿ ಕೂಡ ಪ್ರವಾದಿ ಜನ್ಮದಿನಾಚರಣೆ ನಡೆಸಬೇಕು, ಮೀಲಾದ್ ಕಾರ್ಯಕ್ರಮಗಳು ಮೌಲಿದ್ ಓದುವುದನ್ನು ಅತ್ಯಂತ ಸಡಗರದಿಂದ ನಡೆಸಬೇಕೆಂದು ಪವಿತ್ರ ಇಸ್ಲಾಂ ನಮಗೆ ಕರೆ ನೀಡಿದೆ. ಪವಿತ್ರ ಕುರ್ಆನಿನ ಸೂರಾ ಯೂನುಸ್ ಎಂಬ ಅಧ್ಯಾಯದ 58ನೇ ಸೂಕ್ತದಲ್ಲಿ ಕಾಣಬಹುದು, ಕುಲ್ ಬಿಫದ್ಲಿಲ್ಲಾಹಿ ವ ಬಿರಹ್ಮತಿಹಿ ಫಬಿದಾಲಿಕ ಫಲ್ಯಫ್ರಹೂ ಹುವ ಖೈರುಂ ಮಿಮ್ಮಾ ಯಜ್ಮಊನ್. ಓ ಪ್ರವಾದಿಯವರೇ, ತಾವು ಹೇಳಿರಿ, ಆ ಸತ್ಯವಿಶ್ವಾಸಿಗಳು ಅಲ್ಲಾಹನ ಕರುಣೆ ಹಾಗೂ ಅಲ್ಲಾಹನ ಔದಾರ್ಯದ ವಿಷಯದಲ್ಲಿ ಸಂತೋಷಗೊಳ್ಳಲಿ, ಸಂತೋಷ ಪ್ರಕಟಪಡಿಸಲಿ ಎಂಬ ಈ ಒಂದು ಪವಿತ್ರ ಕುರ್ಆನಿನ ಸೂಕ್ತಕ್ಕೆ ವ್ಯಾಖ್ಯಾನವಾಗಿ ಬಂದ ಮತ್ತೊಂದು ಸೂಕ್ತವಾಗಿದೆ, ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್. ಅಥವಾ ಇಡೀ ಪ್ರಪಂಚಕ್ಕೆ, ವಿಶ್ವಕ್ಕಿಡೀ ಪ್ರಪಂಚಕ್ಕಿಡೀ ಕರುಣೆಯ ಮಹಾಸಾಗರವಾಗಿ ಅಲ್ಲದೆ ಓ ಪ್ರವಾದಿಯವರೇ ತಮ್ಮನ್ನು ನಾವು ನಿಯೋಗಿಸಲಿಲ್ಲ ಎಂಬ ಈ ಎರಡು ಸೂಕ್ತಗಳನ್ನು ಒಮ್ಮೆ ತಾರತಮ್ಯ ಮಾಡಿ ನೋಡುವುದಾದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನ ರಹ್ಮತ್ತಾಗಿದ್ದಾರೆ, ಕರುಣೆಯಾಗಿದ್ದಾರೆ. ಅವರ ವಿಷಯದಲ್ಲಿ ಸತ್ಯವಿಶ್ವಾಸಿಗಳು ಸಂತೋಷಗೊಳ್ಳಬೇಕೆಂಬ ಕರೆಯನ್ನಾಗಿದೆ, ಎಂಬ ಒಂದು ಆಜ್ಞೆಯನ್ನಾಗಿದೆ ಪವಿತ್ರ ಕುರ್ಆನ್ ನಮಗೆ ಆಜ್ಞಾಪಿಸಿರುವುದು ಎಂದು ಮಾತ್ರವಲ್ಲ, ಸೂರಾ ಯೂನುಸ್ನ ಆ ಒಂದು ಸೂಕ್ತವನ್ನು ವ್ಯಾಖ್ಯಾನಿಸಿ ಇಮಾಮ್ ಸುಯೂತಿ ರಹ್ಮತುಲ್ಲಾಹಿ ಅಲೈಹಿ ದುರ್ರುಲ್ ಮನ್ಸೂರ್ ಎಂಬ ಗ್ರಂಥದಲ್ಲಿ, ಇಮಾಮ್ ಅಬೂ ಹಯ್ಯಾನ್ ಅನ್ ನಹವಿ ರಹ್ಮತುಲ್ಲಾಹಿ ಅಲ್ ಬಹ್ರುಲ್ ಮುಹೀತ್ ಎಂಬ ಗ್ರಂಥದಲ್ಲಿ, ತಫ್ಸೀರ್ ಗ್ರಂಥದಲ್ಲಿ ಹೇಳುತ್ತಾರೆ, ಕಾಲ ಅಬು ಶೇಖ್ ಅನಿಬಿನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹುಮಾ ಕಾಲ ಫಿಲ್ ಆಯಾ ಫದ್ಲುಲ್ಲಾಹಿ ಅಲ್ ಇಲ್ಮು ವ ರಹ್ಮತುಹು ಮುಹಮ್ಮದುನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಬು ಶೇಖ್ ರದಿಯಲ್ಲಾಹು ಅನ್ಹುರವರು ಅಬ್ದುಲ್ಲಾ ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹುರವರಿಂದ ವರದಿ ಮಾಡುತ್ತಾರೆ, ಇಲ್ಲಿ ಈ ಒಂದು ಸೂರಾ ಯೂನುಸಿನ ಸೂಕ್ತದಲ್ಲಿ ಸೂಚಿಸಿದ ಅಲ್ಲಾಹನ ಕರುಣೆ ಎಂದರೆ, ಅಲ್ಲಾಹನ ರಹ್ಮತ್ ಎಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಾಗಿದ್ದಾರೆ. ಆದುದರಿಂದ ಅವರ ವಿಷಯದಲ್ಲಿ ಜನಸಾಮಾನ್ಯರು ಸತ್ಯವಿಶ್ವಾಸಿಗಳು ಸಂತೋಷ ವ್ಯಕ್ತಪಡಿಸಬೇಕು, ಜನ್ಮದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಬೇಕೆಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಪ್ರೀತಿಯ ವೀಕ್ಷಕರೇ, ಇನ್ನು ನಮಗೆ ಹದೀಸ್ನ ವಿಚಾರಕ್ಕೆ ಬರೋಣ. ಇಮಾಮ್ ಬುಖಾರಿ ರಹ್ಮತುಲ್ಲಾಹಿ ಅಲೈಹಿ ಸಹೀಹುಲ್ ಬುಖಾರಿ ಎಂಬ ಹದೀಸ್ ಗ್ರಂಥದಲ್ಲಿ, ಅದೇ ರೂಪದಲ್ಲಿ ಇಮಾಮ್ ಸುಯೂತಿ ರಹ್ಮತುಲ್ಲಾಹಿ ಅಲ್ ಹಾವಿ ಅಲ್ ಫತಾವ್ ಎಂಬ ಗ್ರಂಥದಲ್ಲಿ, ಯೂಸುಫ್ ಸ್ವಾಲಿಹ್ ಶಾಮಿ ರಹ್ಮತುಲ್ಲಾಹಿ ಅಲೈಹಿ ಎಂಬ ಮಹಾತ್ಮರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶಮಾಯಿಲ್ ಸೌಂದರ್ಯ ವಿವರಿಸುವ ಸುಬುಲುಲ್ ಹುದಾ ವರ್ ರಶಾದ್ ಎಂಬ ಗ್ರಂಥದಲ್ಲಿ ಹೇಳುತ್ತಾರೆ, ನಾಸಿರುದ್ದೀನ್ ದಿಮಿಷ್ಕಿ ಎಂಬ ಮಹಾತ್ಮರ ಒಂದು ವಾಕ್ಯವನ್ನು ಹೇಳುವುದಾಗಿ ಕಾಣಬಹುದು, ಇದಾ ಕಾನ ಹಾದಾ ಕಾಫಿರುನ್ ಜಾ ದಮ್ಮುಹು ವ ತಬ್ಬತ್ ಯದಾಹು ಫಿಲ್ ಜಹೀಮಿ ಮುಖಲ್ಲದ ಅತಾ ಅನ್ನಹು ಫಿಲ್ ಯೌಮಿಲ್ ಇಸ್ನೈನಿ ದಾಯಿಮಾ ಯುಖಫಫು ಅನ್ಹು ಬಿಸ್ಸುರೂರಿ ಬಿ ಅಹ್ಮದ. ಅಂದರೆ ಪವಿತ್ರ ಕುರ್ಆನ್ ತಬ್ಬತ್ ಯದಾ ಅಬೀ ಲಹಬಿ ವ ತಬ್ ಎಂದು ನರಕವಾಸಿ ಅಲ್ಲಾಹನ ಶಾಪಕ್ಕೆ ಗುರಿಯಾದ ವ್ಯಕ್ತಿ ಎಂದು ಆಣೆ ಹಾಕಿ ಹೇಳಿದ ಒಬ್ಬ ವ್ಯಕ್ತಿಯಾಗಿದ್ದಾರೆ ಅಬೂ ಲಹಬ್ ಎಂಬ ಒಂದು ವ್ಯಕ್ತಿ. ಅವರಿಗೆ ಒಂದು ದಾಸಿಯಾದ ಹೆಣ್ಣೊಬ್ಬಳಿದ್ದರು, ಸುಹೈಬತುಲ್ ಅಸ್ಲಮಿ ಎಂದಾಗಿದೆ ಅವರ ಹೆಸರು. ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನಿಸಿದ ರಬಿಯುಲ್ ಅವಲ್ 12ನೇ ಸೋಮವಾರ ದಿನ ಪ್ರವಾದಿ ಜನಿಸಿದರು ಎಂಬ ಸಂತೋಷ ವಾರ್ತೆ ಅಬೂ ಲಹಬನ ಬಳಿ ಹೇಳಿದಾಗ, ಅಬೂ ಲಹಬ್ ಎಂಬ ನರಕವಾಸಿಯಾದ ಕಾಫಿರಾದ ವ್ಯಕ್ತಿ ಸುಹೈಬತುಲ್ ಅಸ್ಲಮಿಯರನ್ನು ವಿಮೋಚನೆಗೊಳಿಸಿದನು, ದಾಸ್ಯತನದಿಂದ ಮುಕ್ತಿಗೊಳಿಸಿದನು. ಆ ಒಂದು ಕಾರಣದಿಂದ ಇಂದಿಗೂ ಕೂಡ ಅಬೂ ಲಹಬ್ ಎಂಬ ಕಾಫಿರಾದ ಎಂದೆಂದಿಗೂ ನರಕವಾಸಿಯಾಗಬೇಕಾದ ಆ ವ್ಯಕ್ತಿಗೆ ಸೋಮವಾರ ದಿನ ಪ್ರತ್ಯೇಕವಾದ ಒಂದು ನರಕ ಶಿಕ್ಷೆಯಲ್ಲಿ ರಿಯಾಯಿತಿ ಲಭಿಸುತ್ತದೆ, ಶಿಕ್ಷೆಯಲ್ಲಿ ಸ್ವಲ್ಪ ಕಡಿಮೆ ಉಂಟಾಗುತ್ತದೆ. ಮಾತ್ರವಲ್ಲ, ಪ್ರತ್ಯೇಕವಾದ ಒಂದು ಬೆರಳಿನಿಂದ ನೀರು ಕೂಡ ಅವರಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನಾಚರಣೆ ವಿಚಾರದಲ್ಲಿ ಸಂತೋಷಪಟ್ಟದ್ದಾಗಿ ನೀಡಲಾಗುತ್ತದೆ ಎಂದು ಹದೀಸ್ನ ಗ್ರಂಥಗಳಲ್ಲಿ ಕಾಣಬಹುದು. ಕೊನೆಗೆ ನಾಸಿರುದ್ದೀನ್ ದಿಮಿಷ್ಕಿ ಎಂಬ ಮಹಾತ್ಮರು ಕೇಳುತ್ತಾರೆ, ಫಮಲ್ಲನ್ನು ಬಿಲ್ ಅಬದಿಲ್ಲದಿ ಕಾನ ಉಮರ್ಹು ಬಿ ಅಹ್ಮದ ಮಸರೂರನ್ ವ ಮಾತಾ ಮುವಹಿದ. ಒಬ್ಬ ಕಾಫಿರಾದ ವ್ಯಕ್ತಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನಾಚರಣೆ ವಿಚಾರದಲ್ಲಿ ಸಂತೋಷಗೊಂಡ ಎಂಬ ವಿಚಾರವನ್ನು ಮುಂದಿಟ್ಟುಕೊಂಡು ಅವರಿಗೆ ನರಕ ಶಿಕ್ಷೆಯಲ್ಲಿ ರಿಯಾಯಿತಿ ಇದ್ದರೆ, ಜೀವನ ಪೂರ್ತಿ ಮುಸ್ಲಿಮನಾಗಿ ಜೀವಿಸಿದ ಒಬ್ಬ ವ್ಯಕ್ತಿ ಪ್ರವಾದಿಯವರ ಜನ್ಮದಿನಾಚರಣೆಯಲ್ಲಿ ಸಂತೋಷಗೊಂಡರೆ ಅವನಿಗೆ ಸಿಗುವ ಲಾಭವೆಷ್ಟಿರಬಹುದು, ಪ್ರಯೋಜನವೆಷ್ಟಿರಬಹುದು ಎಂದು ಕೇಳುತ್ತಾರೆ. ಈ ಒಂದು ಮಾತನ್ನು ನಮ್ಮ ಊರಿನ ನೂತನವಾದಿಗಳು ಬೀದಿ ಭಾಷಣ ನಡೆಸುವಾಗ, ಅಭಿಯಾನಗಳು ನಡೆಸಿ ಸುನ್ನತ್ ಜಮಾತಿನ ಜನಸಾಮಾನ್ಯರನ್ನು ರಬಿಯುಲ್
ರಬಿಯುಲ್ ಅವ್ವಲ್ ತಿಂಗಳಲ್ಲಿ ಮೌಲಿದ್ ಓದದಂತೆ ಮಾಡುವಾಗ, ಮೀಲಾದ್ ಆಚರಿಸಬಾರದೆಂದು ಅದು ಬಿದ್ಅತ್ ಎಂದು ಶಿರ್ಕ್ ಎಂದು ಹೇಳುವಾಗ ಅರ್ಥ ಮಾಡಿಕೊಳ್ಳಬೇಕು ನೂತನವಾದಿಗಳು. ಒಬ್ಬ ಕಾಫಿರಾದ ವ್ಯಕ್ತಿಗೂ ಸಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನಾಚರಣೆಯಲ್ಲಿ ಸಂತೋಷ ಪಟ್ಟದ್ದಕ್ಕಾಗಿ ಪ್ರತ್ಯೇಕವಾಗಿ ಶಿಕ್ಷೆಯಿಂದ ರಿಯಾಯಿತಿ ಲಭಿಸಿರುವುದು ಕಾಣಬಹುದು. ಮಾತ್ರವಲ್ಲ, ಇಮಾಮ್ ಶರ್ವಾನಿ ರಹಮತುಲ್ಲಾಹಿ ಅಲಿಹಿ ತುಹ್ಫತುಲ್ ಮುಹ್ತಾಜಿನ ವ್ಯಾಖ್ಯಾನ ಗ್ರಂಥದಲ್ಲಿ, ಇಮಾಮ್ ಸುಯೂತಿ ರಹಮತುಲ್ಲಾಹಿ ಅಲ್ ಹಾವಿಲ್ ಫತಾವ ಎಂಬ ಗ್ರಂಥದಲ್ಲಿ ಹೇಳುತ್ತಾರೆ, ವ ಅಯ್ಯು ನಿಅಮತಿನ್ ಅಅಲಮು ಮಿನನ್ ನಿಅಮಿ ಬಿಬುರೂಜಿ ಹಾದ ನಬಿ ರಹ್ಮಾ ಫಿ ದಾಲಿಕಲ್ ಯೌಮ್. ಅಲ್ಲಾಹನ ಸತ್ಯವಿಶ್ವಾಸಿಗಳಿಗೆ ಅಲ್ಲಾಹನು ಅನುಗ್ರಹ ನೀಡಿದರ ಪೈಕಿ ಅತ್ಯಂತ ದೊಡ್ಡ ಅನುಗ್ರಹವಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ನಮಗೆ ನಿಯೋಗಗೊಂಡ ಆ ಒಂದು ದಿನ ಅಥವಾ ಅವರು ಜನ್ಮ ತಾಳಿದ ದಿನ. ಆದುದರಿಂದ ಆ ಒಂದು ನಿಯಮತ್ತಿಗಾಗಿ ನಾವು ಕೃತಜ್ಞತೆ ಅರ್ಪಿಸಬೇಕೆಂದು ಇಮಾಮರುಗಳು ನಮಗೆ ಕಳಿಸಿಕೊಡುತ್ತಾರೆ. ಮಾತ್ರವಲ್ಲ, ಅಲ್ಲಾಹನ ನಿಯಮತಿಗಳಿಗೆ ಕೃತಜ್ಞತೆ ಅರ್ಪಿಸಬೇಕೆಂದು ಕುರ್ಆನ್ ಕರೆ ನೀಡಿದೆ. ಫಅಮ್ಮಾ ಬಿನಿಅಮತಿ ರಬ್ಬಿಕ್ ಎಂಬ ಒಂದು ಸೂಕ್ತ ಸೂರತುಲ್ ದುಹಾ ಎಂಬ ಅಧ್ಯಾಯದ ಕೊನೆಯಲ್ಲಿ ನಮಗೆ ಕಾಣಲು ಸಾಧ್ಯವಾಗಬಹುದು. ಮಾತ್ರವಲ್ಲ, ಈ ಒಂದು ಅಲ್ಲಾಹನ ಅನುಗ್ರಹಕ್ಕೆ ಯಾವ ರೂಪದಲ್ಲೂ ಕೂಡ ಶುಕ್ರ ಅರ್ಪಿಸಬಹುದು ಎಂದು ಈ ನೂತನವಾದಿಗಳೇ, ಇಂದಿನ ಬಿದ್ಅತಿನ ಕರಾಳ ಶಕ್ತಿಗಳೇ, ಇಂದಿನ ಇಸ್ಲಾಮಿನ ಆಂತರಿಕ ಶತ್ರುಗಳಾದ ಸಲಫಿಗಳೇ ಅಂಗೀಕರಿಸುವಂತಹ, ಒಪ್ಪಿಕೊಳ್ಳುವಂತಹ ಇವರ ನೇತಾರ ಇಮಾಮ್ ಶೌಕಾನಿ ಅವರ ಫತುಹುಲ್ ಕದೀರ್ ಎಂಬ ಕುರ್ಆನ್ ವ್ಯಾಖ್ಯಾನ ಗ್ರಂಥದಲ್ಲಿ, ತಫ್ಸೀರ್ ಗ್ರಂಥದಲ್ಲಿ ಹೇಳಿದ್ದಾರೆ. ವಶುಕ್ರು ಲಿಲ್ಲಾಹಿ ಯಹ್ಸುಲು ಬಿ ಅನ್ವಾಯಿಲ್ ಇಬಾದಾ. ಇದನ್ನು ಇಬ್ನ್ ಹಜರ್ ಅಸ್ಕಲಾನಿ ರಹಮತುಲ್ಲಾಹಿ ಅಲಿಹಿ ಕೂಡ ಫತುಹುಲ್ ಬಾರಿಯಲ್ಲಿ ಹೇಳಿದ್ದಾಗಿ ಕಾಣಬಹುದು. ಅಥವಾ ಅಲ್ಲಾಹನ ಅನುಗ್ರಹಗಳಿಗೆ, ನಿಅಮತಿಗಳಿಗೆ ಶುಕ್ರ ಅರ್ಪಿಸುವುದು ಆರಾಧನೆಗಳ ಯಾವ ರೂಪದಲ್ಲೂ ಆಗಬಹುದು. ಕಸ್ಸುಜೂದಿ ವಸ್ಸಿಯಾಮಿ ವಸ್ಸದಕತಿ ಎಂದು ಹೇಳಿರುವುದು ಕಾಣಬಹುದು. ಅದು ಸುಜೂದಾಗಿರಬಹುದು, ಉಪವಾಸ ಆಗಿರಬಹುದು, ಅಥವಾ ಅಲ್ಲಾಹನ ಮಾರ್ಗದಲ್ಲಿ ದಾನ ಧರ್ಮ ನೀಡುವುದಾಗಿರಬಹುದು. ಯಾವುದೇ ರೂಪದಲ್ಲಿ ಮಾಡಿದರೂ ಕೂಡ ಅದು ಅಲ್ಲಾಹನ ನಿಯಮತೆಗಳಿಗೆ ಶುಕ್ರ ಆಗುತ್ತದೆ. ಇನ್ನು ಕೆಲವು ನೂತನವಾದಿಗಳು ಹೇಳುವುದಿದೆ, ಮೌಲಿದ್ ಓದಿದ ನಂತರ ನೀವು ಯಾಕಾಗಿ ಮೀಲಾದ ಕಾರ್ಯಕ್ರಮ ನಡೆಸಿದ ನಂತರ ನೀವು ಯಾತಕ್ಕಾಗಿ ಊಟೋಪಚಾರ ನಡೆಸುವುದು, ಅದಕ್ಕೆ ಇಸ್ಲಾಮಿನಲ್ಲಿ ಪುರಾವೆ ಇದೆ. ಒಬ್ಬ ಸ್ವಹಾಬಿ ಬಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಕೇಳಿದರು, ಅಯ್ಯುಲ್ ಇಸ್ಲಾಮಿ ಖೈರ, ಇಸ್ಲಾಮಿನಲ್ಲಿ ಉತ್ತಮ ಕಾರ್ಯ ಯಾವುದು ಪ್ರವಾದಿಯವರೇ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ ಹಲವು ಉತ್ತರಗಳನ್ನು ಹೇಳಿದ್ದಾರೆ. ಆ ಪೈಕಿ ಒಂದು ಉತ್ತರವಾಗಿದೆ ತುತ್ತು ಈ ಮುತ್ತ, ನೀವು ಊಟೋಪಚಾರ ನಡೆಸಿರಿ, ಬಡ ಬಗ್ಗರಿಗೆ ಉಪಚಾರಗಳನ್ನು ನಡೆಸಿರಿ, ಅವರಿಗೆ ಊಟ ನೀಡಿರಿ, ಆಹಾರಗಳನ್ನು ನೀಡಿರಿ ಎಂದು ಬುಖಾರಿ ಹದೀಸಿನಲ್ಲಿ ಕಾಣಬಹುದು. ಆದುದರಿಂದ ಮೀಲಾದುನ್ ನಬಿ ಆಚರಣೆಯ ವಿಚಾರದಲ್ಲಿ ಮೌಲಿದ್ ಓದಿದ ನಂತರ ಸುನ್ನಿಗಳು ಇಲ್ಲಿನ ಬಡ ಬಗ್ಗರಿಗೆ ಅಥವಾ ಮೌಲಿದ್ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದವರಿಗೆ ಊಟೋಪಚಾರ ನಡೆಸುವುದು ಕಾಣಬಹುದು. ಅದಕ್ಕೆಲ್ಲವೂ ಇಸ್ಲಾಮಿನಲ್ಲಿ ಪುರಾವೆ ಇದೆ. ಮಾತ್ರವಲ್ಲ, ಇಮಾಮ್ ಕಸ್ತಲ್ಯಾನಿ ರಹಮತುಲ್ಲಾಹಿ ಅಲಿಹಿ ಅವರು ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿಚಾರದಲ್ಲಿ ಸಂತೋಷಗೊಳ್ಳಬೇಕು, ಜನ್ಮದಿನಾಚರಣೆಯನ್ನು ಅತ್ಯಂತ ಗೌಜಿಯಲ್ಲಿ, ಅತ್ಯಂತ ಸಂತೋಷದಿಂದ ಆಚರಿಸಬೇಕೆಂದು ಸಹೀಹುಲ್ ಬುಖಾರಿ ಎಂಬ ಇಸ್ಲಾಮಿನ ಅತ್ಯಂತ ದೊಡ್ಡ ಗ್ರಂಥ, ಪವಿತ್ರ ಕುರ್ಆನ್ನ ನಂತರ 2ನೇ ಸ್ಥಾನದಲ್ಲಿರುವ ಸಹೀಹುಲ್ ಬುಖಾರಿಗೆ ವ್ಯಾಖ್ಯಾನ ಬರೆದ ಮಹಾತ್ಮರಾಗಿದ್ದಾರೆ ಇಮಾಮ್ ಕಸ್ತಲ್ಯಾನಿ. ಅವರ ಅಲ್ ಮವಾಹಿಬುಲ್ ಲದುನ್ಯ ಎಂಬ ಗ್ರಂಥದಲ್ಲಿ ಕಾಣಬಹುದು, ವಲಾ ಝಾಲ ಅಹ್ಲುಲ್ ಇಸ್ಲಾಮಿ ಯಹ್ತಫಿಲೂನ ಬಿಶಹರಿ ಮೌಲಿದಿಹಿ ಅಲೈಹಿ ಸಲಾಮ್ ವಯಅಮಲೂನ ಅಲ್ ವಲಾಯಿಮ ವಯತಸದ್ದಕೂನ ಫೀ ಲಯಾಲಿಹಿ ಬಿಅನ್ವಾಇ ಸ್ವದಕಾತಿ ವಯಲ್ಹರೂನ ಸುರೂರ ವಯಜೀದೂನ ಫಿಲ್ ಮಬರ್ರಾತಿ ವಯಅತನೂನ ಬಿಕಿರಾಅತಿ ಮೌಲಿದಿಹಿ ಅಲ್ ಕರೀಮ್. ಇಸ್ಲಾಮಿನಲ್ಲಿ ಜನಿಸಿ ಬಂದ ಖಲೀಫರುಗಳ ನಂತರ ಇಸ್ಲಾಂ ಧರ್ಮ ವಿಶ್ವಾಸವಿರಿಸಿಕೊಂಡು ಯಾರೆಲ್ಲ ಇದ್ದರೋ ಅವರೆಲ್ಲರ ಕಾಲದಲ್ಲೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೀಲಾದಾಚರಣೆ ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ನಡೆಯುತ್ತಿತ್ತು. ದಾನ ಧರ್ಮ ನಡೆಯುತ್ತಿತ್ತು, ಊಟೋಪಚಾರ ನಡೆಯುತ್ತಿತ್ತು, ಮೌಲಿದ್ ಓದುವುದು ನಡೆಯುತ್ತಿತ್ತು. ಎಲ್ಲವನ್ನು ಇಮಾಮ್ ಕಸ್ತಲ್ಯಾನಿ ರಹಮತುಲ್ಲಾಹಿ ಅಲೈಹಿ ಹೇಳುತ್ತಾರೆ. ಮಾತ್ರವಲ್ಲ, ಮಕ್ಕಾದ ಮುಫ್ತಿಯಾಗಿದ್ದ ಮುಹಮ್ಮದ್ ಬಿನ್ ಅಬ್ಬಾಸ್ ಅಲವಿ ಅಲ್ ಮಾಲಿಕಿ ಅಲ್ ಮಕ್ಕಿ ಅವರು ಹೌಲಲ್ ಇಹ್ತಿಫಾಲಿ ಬಿಲ್ ಮೌಲಿದ್ ನಬವಿ ಶರೀಫ್ ಎಂಬ ಗ್ರಂಥದಲ್ಲಿ ಹೇಳುತ್ತಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿಚಾರದಲ್ಲಿ ನಾವು ಹೇಗೆಲ್ಲ ಸಂತೋಷಗೊಳ್ಳಬಹುದು. ಅವರ ಜನ್ಮದಿನಾಚರಣೆ ನಡೆಸುವುದು, ಮಿಲಾದ್ ರ್ಯಾಲಿ ನಡೆಸುವುದು, ಮಕ್ಕಳ ಕಾರ್ಯಕ್ರಮ ಏರ್ಪಡಿಸುವುದು, ಅದೇ ರೂಪದಲ್ಲಿ ಮೌಲಿದ್ ಓದುವುದು ಮುಂತಾದ ವಿಚಾರಗಳಿಂದ, ಅವರ ಹೆಸರಿನಲ್ಲಿ ದಾನ ಧರ್ಮ ನೀಡುವುದು ಮುಂತಾದ ವಿಚಾರಗಳಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿಷಯದಲ್ಲಿ ಅವರ ವಿಷಯದಲ್ಲಿ ಸಂತೋಷಗೊಳ್ಳಬಹುದು ಎಂದು ಆ ಒಂದು ಗ್ರಂಥದಲ್ಲಿ ಆ ಮಹಾತ್ಮರು ಹೇಳುತ್ತಾರೆ. ಮಾತ್ರವಲ್ಲ, ನಮ್ಮೆಡೆಯಲ್ಲಿ ಜೀವಿಸುವ ಅತ್ಯಂತ ದೊಡ್ಡ ವಿದ್ವಾಂಸ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ ಎಂಬ ಆ ಮಹಾನ್ ವಿದ್ವಾಂಸರು ಅವರ ಇಲ್ಹಾರುಲ್ ಫರಹಿ ವಸ್ಸುರೂರ್ ಬಿ ಮೀಲಾದಿನ್ ನಬಿಯಿಲ್ ಮಬ್ರೂರ್ ಎಂಬ ಗ್ರಂಥದಲ್ಲಿ
ಕೂಡ ಯಾವ ರೂಪದಲ್ಲೆಲ್ಲ ಪವಿತ್ರ ಇಸ್ಲಾಂ ಧರ್ಮದಲ್ಲಿ ಪ್ರವಾದಿ ಜನ್ಮದಿನಾಚರಣೆಯನ್ನು ಆಚರಿಸಬಹುದು, ಯಾವೆಲ್ಲ ರೂಪದಲ್ಲಿ ನಾವು ಪ್ರವಾದಿಯವರ ವಿಷಯದಲ್ಲಿ ಸಂತೋಷಗೊಳ್ಳಬಹುದು ಎಂದು ವಿವರಿಸಿರುವುದು ಕಾಣಬಹುದು. ವಿದ್ವಾಂಸರು ಸಾಧ್ಯವಾಗುವುದಾದರೆ ಆ ಮಹಾತ್ಮರ ಸುಲ್ತಾನುಲ್ ಉಸ್ತಾದರ ಆ ಒಂದು ಇಜ್ಹಾರುಲ್ ಫರಹಿ ವಸ್ರೂರ್ ಎಂಬ ಆ ಗ್ರಂಥವನ್ನು ಕೊಂಡುಕೊಂಡು ಬೆಲೆಗಾದರೂ ಕೊಂಡುಕೊಂಡು ಅದನ್ನು ಜನಸಾಮಾನ್ಯರಿಗೆ ಅದರಲ್ಲಿರುವ ಒಳಿತಿನ ವಿಚಾರಗಳನ್ನು ಮನದಟ್ಟು ಮಾಡಿಕೊಡಬೇಕಾಗಿದೆ. ಮಾತ್ರವಲ್ಲ, ಇಂದಿನ ನೂತನವಾದಿಗಳು ರಬಿಯುಲ್ ಅವ್ವಲ್ ತಿಂಗಳು ಬರುವಾಗ ಹಲವು ಬೀದಿ ಭಾಷಣ ಅಭಿಯಾನಗಳು ನಡೆಸಿ ಇಲ್ಲಿನ ಸುನ್ನತ್ ಜಮಾಅತಿನ ಸರಿಯಾದ ಆಶಯಾದರ್ಶದ ವಕ್ತಾರರನ್ನು ಒಳಿತಿನ ಮಾರ್ಗದಿಂದ ಹಿಂಪಡೆಯಲು ಅವರನ್ನು ಹಿಂದಿರುಗಿ ಬರುವಂತೆ ನೋಡಿಕೊಳ್ಳುತ್ತಿದ್ದಾರೆ, ಅಥವಾ ರಬಿಯುಲ್ ಅವ್ವಲ್ ಆಚರಿಸಿದಂತೆ ನೋಡಿಕೊಳ್ಳುತ್ತಿದ್ದಾರೆ. ಇದೇ ಒಂದು ಕೆಲಸವನ್ನಾಗಿದೆ, ಇದೇ ಒಂದು ವಿಚಾರವನ್ನಾಗಿದೆ ಇಂದಿನ ನೂತನವಾದಿಗಳ ನೇತಾರರಾದ ಇಬ್ಲೀಸ್ ಎಂಬವನು ಮಾಡಿರುವುದು ಎಂದು ಚರಿತ್ರೆಯ ಗ್ರಂಥಗಳಲ್ಲಿ, ಸೀರದ ಗ್ರಂಥಗಳಲ್ಲಿ ನಮಗೆ ಕಾಣಬಹುದು. ಇಮಾಮ್ ಹಲಬಿ ರಹಮತುಲ್ಲಾಹಿ ಅಲೈಹಿ ಸೀರತುಲ್ ಹಲಬಿ ಎಂಬ ಗ್ರಂಥದಲ್ಲಿ, ಇಮಾಮ್ ಯೂಸುಫ್ ಸಾಲಿಹ್ ಶಾಮಿ ಸುಬುಲುಲ್ ಹುದಾ ಎಂಬ ಗ್ರಂಥದಲ್ಲಿ, ಇಮಾಮ್ ಇಬ್ನ್ ಕಸೀರ್ ರಹಮತುಲ್ಲಾಹಿ ಅಲ್ ಬಿದಾಯತು ವನ್ ನಿಹಾಯ ಎಂಬ ಗ್ರಂಥದಲ್ಲಿ, ಅದೇ ರೂಪದಲ್ಲಿ ಇಮಾಮ್ ಬರ್ಜಂಜಿ ಎಂದು ಪ್ರಸಿದ್ಧವಾದ ಜಾಫರ್ ಇಬ್ನ್ ಹಸನ್ ಎಂಬ ಮಹಾತ್ಮರು ಅಲ್ ಕೌಕಬುಲ್ ಅನ್ವರ್ ಅಲೆ ಅಕದಿಲ್ ಜೌಹರ್ ಫಿ ಮೌಲಿದಿ ನಬಿ ಅಜ್ಹರ್ ಎಂಬ ಗ್ರಂಥದಲ್ಲಿ ಹೇಳಿರುವುದು ಕಾಣಬಹುದು. ಲಿ ಮೌಲಿದಿಹಿ ಕದ್ ರನ್ನ ಇಬ್ಲೀಸು ರನ್ನತನ್ ಫಸುಹಕಲ್ಲಹು ಮಾದಾ ಯುಫೀದು ರನೀನುಹು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿಂದ ಅನುಗ್ರಹೀತವಾದ ಪವಿತ್ರ ರಬಿಯುಲ್ ಅವ್ವಲ್ ತಿಂಗಳು ಬಂದಾಗ ಬರುವ ಸಂದರ್ಭದಲ್ಲಿ ಇಬ್ಲೀಸ್ ಅಟ್ಟಹಾಸ ಮಾಡಿದ್ದನು, ಅದೇ ರೂಪದಲ್ಲಿ ಕೂಗಿದ್ದನು ಎಂದು. ಅವನ ಕೂಗು ಯಾರಿಗೆ ಪ್ರಯೋಜನವಾದೀತು? ಅವನ ಕೂಗು ಎಷ್ಟು ಜಾಸ್ತಿಯಾದರೂ ಕೂಡ ದಿನ ಕಳೆದಂತೆ, ವರ್ಷ ಕಳೆದಂತೆ ಇಲ್ಲಿನ ಸತ್ಯವಿಶ್ವಾಸಿಗಳು ಅತ್ಯಂತ ವಿಜೃಂಭಣೆಯಿಂದ ಮೌಲಿದ್ ಕಾರ್ಯಕ್ರಮಗಳನ್ನು, ಮೀಲಾದುನ್ ನಬಿ ಆಚರಣೆಗಳನ್ನು, ಹುಬ್ಬುರ್ ರಸೂಲ್ ಕಾನ್ಫರೆನ್ಸ್ಗಳನ್ನು ಮಾಡುತ್ತಲೇ ಇದ್ದಾರೆ. ಮಾತ್ರವಲ್ಲ, ಇಮಾಮ್ ರಾಜಿ ರಹಮತುಲ್ಲಾಹಿ ಅಲಿಹಿರವರು ತಫ್ಸೀರುಲ್ ಕಬೀರ್ನಲ್ಲಿ ಹೇಳುತ್ತಾರೆ, ಇಂದಿನ ನೂತನವಾದಿಗಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಕಡೆಗಣಿಸುವವರು, ಜನ್ಮದಿನಾಚರಣೆ ಶಿರ್ಕ್ ಪುರ್ಕ್ ಎಂದು ಹೇಳುವವರು, ಅವರಿಗೆ ಅತ್ಯಂತ ದೊಡ್ಡ ಪ್ರತ್ಯುತ್ತರ, ಖಡಕ್ ಉತ್ತರವನ್ನು ಇಮಾಮ್ ರಾಜಿ ರಹಮತುಲ್ಲಾಹಿ ಅಲಿಹಿರವರು ವರಫಅನಾ ಲಕ ದಿಕ್ರ್ ಎಂಬ ಸೂಕ್ತ, ಅಥವಾ ಓ ಪ್ರವಾದಿಯವರೇ, ತಮ್ಮ ಸ್ಥಾನವನ್ನು, ಪದವಿಯನ್ನು ಅಲ್ಲಾಹನು ಉನ್ನತಿಗೇರಿಸಿದ್ದಾನೆ ಎಂಬ ಸೂಕ್ತವನ್ನು ವ್ಯಾಖ್ಯಾನಿಸಿ ಇಮಾಮ್ ರಾಜಿ ರಹಮತುಲ್ಲಾಹಿ ಹೇಳುತ್ತಾರೆ, ವಯಂಸಹುನ ಉಜುಅಹುಂ ಬಿತುರಾಬಿ ರೌಲತಿಕ. ಓ ಪ್ರವಾದಿಯವರೇ, ತಮ್ಮ ರೌಲಾದ ಮಣ್ಣಿನಿಂದ ಅವರು ಮುಖವನ್ನು ಒರೆಸುವರು ನೂತನವಾದಿಗಳು. ವೈರಜೂನ ಶಫಾಅತಕ, ತಮ್ಮ ಶಿಫಾರಸನ್ನು ನಾಳೆ ಪಾರತ್ರಿಕ ಲೋಕದಲ್ಲಿ ಅವರು ಬಯಸಲು ಬರುವರು, ಗ್ಯಾರಂಟಿ. ಫಶರಫುಕ ಬಾಕಿನ್ ಇಲಾ ಯೌಮಿಲ್ ಕಿಯಾಮ. ಓ ಪ್ರವಾದಿಯವರೇ, ತಮ್ಮ ಸ್ಥಾನ ಅವರು ಎಷ್ಟು ಕೀಳು ಮಾಡಲು ನೋಡಿದರು, ತಮ್ಮ ಜನ್ಮದಿನಾಚರಣೆ ಶಿರ್ಕ್ ಪುರ್ಕೆಂದು ಅವರು ಹೇಳಿದರೂ ಕೂಡ ತಮ್ಮ ಸ್ಥಾನವನ್ನು, ತಮ್ಮ ಅತ್ಯುನ್ನತವಾದ ಸ್ಥಾನವನ್ನು ಅಲ್ಲಾಹನು ಉನ್ನತಿಗೇರಿಸಿದ್ದಾನೆ. ಪ್ರವಾದಿಯವರೇ, ತಾವು ಬೇಜಾರು ಮಾಡಬೇಕಾದ ಅಗತ್ಯವಿಲ್ಲ ಎಂದು ಇಮಾಮ್ ರಾಜಿ ರಹಮತುಲ್ಲಾಹಿ ಅಲಿಹಿರವರು ಅತ್ಯಂತ ಮಾರ್ಮಿಕವಾಗಿ ಅವರ ತಫ್ಸೀರುಲ್ ಕಬೀರ್ನಲ್ಲಿ ನಮಗೆ ವಿವರಿಸಿಕೊಡುತ್ತಾರೆ. ಕೊನೆಯದಾಗಿ ನನ್ನ ಪ್ರೀತಿಯ ಸುನ್ನತ ಜಮಾಅತಿನ ಆಶಯ ಆದರ್ಶದ ವಕ್ತಾರರೊಂದಿಗೆ, ನಮ್ಮ ಒಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೊಂದಿಗೆ ಹೇಳಲಿಕ್ಕಿರುವುದೇನೆಂದರೆ, ಇಂದಿನ ಸಲಫಿಗಳು ಮೀಲಾದುನ್ ನಬಿ ಆಚರಿಸಿದಂತೆ, ಸತ್ಯವಿಶ್ವಾಸಿಗಳು ಆಚರಿಸದಂತೆ ಅದಕ್ಕೆ ಕಡಿವಾಣ ಹಾಕಲು ಹಲವು ಉಪಟಳಗಳನ್ನು ನಮ್ಮಲ್ಲಿ ಹೇಳಿಕೊಡುತ್ತಾರೆ. ಅದರಲ್ಲಿ ಪ್ರಧಾನವಾದ ಒಂದಾಗಿದೆ, ಅವರು ಕೇಳುವುದು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ಇಂದಿನಂತೆ ಮೀಲಾದುನ್ ನಬಿ ಆಚರಣೆ ಇತ್ತ? ಇಂದಿನಂತೆ ಮೌಲಿದ್ ಕಾರ್ಯಕ್ರಮಗಳು ಇತ್ತ? ಅದು ಶಿರ್ಕಲ್ಲವೇ? ಅದು ಬಿದ್ಅತ್ ಅಲ್ಲವೇ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ಇಲ್ಲದ್ದು ಬಿದ್ಅತ್ ಅಲ್ಲವೇ? ವಕುಲ್ಲು ಬಿದ್ಅತಿನ್ ದಲಾಲ ವಕುಲ್ಲು ದಲಾಲತಿನ್ ಫಿನ್ನಾರ್. ಸರ್ವ ಬಿದ್ಅತುಗಳು ಅದು ನಿಕೃಷ್ಟವಾಗಿದೆ, ಸರ್ವ ನಿಕೃಷ್ಟವಾದುದು ನರಕಕ್ಕಾಗಿದೆ ಎಂದಲ್ಲವೇ ಇಮಾಮ್ ಮುಸ್ಲಿಮ್ ರಲಿಯಲ್ಲಾಹು ಅನ್ಹು ವರದಿ ಮಾಡಿದ ಹದೀಸ್ನಲ್ಲಿರುವುದು ಎಂದು ಅವರು ಕೇಳುತ್ತಾರೆ. ಆದರೆ ಅವರೊಂದಿಗೆ ಹೇಳಲಿಕ್ಕಿರುವುದು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮಾದರಿಯಾಗಿ ಹೇಳಿದ ಒಂದು ವಿಚಾರ, ತದನಂತರ ಕಾಲದಲ್ಲಿ ಅದರ ರೂಪ ಶೈಲಿ ಬದಲಾವಣೆಯಾದರೂ ಕೂಡ ಅದಕ್ಕೆ ಯಾವುದೇ ವಿರೋಧ ಇಸ್ಲಾಮಿನಲ್ಲಿಲ್ಲ ಎಂದು ಅವರೊಂದಿಗೆ ಸೂಚಿಸಲು ನಾನು ಇಷ್ಟಪಡುತ್ತೇನೆ. ಕಾರಣ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ಇಲ್ಲದ ಹಲವು ಘಟನೆಗಳು ಖುಲಫಾಉರ್ ರಾಶಿದೀನರ ಕಾಲದಲ್ಲಿ ನಡೆದಿತ್ತು. ಅದನ್ನು ಮಾಡುವುದಾದರೆ ಇಂದಿನ ನೂತನವಾದಿಗಳು ಅದನ್ನು ಶಿರ್ಕ್ ಎಂದು ಹೇಳಬೇಕಾಗಿ ಬರಬಹುದು. ಉದಾಹರಣೆಗೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಂತರ ಪ್ರಥಮವಾಗಿ ಖಿಲಾಫತ್ ಸ್ವೀಕರಿಸಿದ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಪ್ರಥಮ ಖಲೀಫಾ, ಅವರ ಕಾಲದಲ್ಲಲ್ಲವೇ ಪವಿತ್ರ ಕುರ್ಆನ್ ನಡೆಸಿದ್ದು, ಕ್ರೋಢೀಕರಣ ನಡೆಸಿದ್ದು. ಯಮಾಮ ಯುದ್ಧದಲ್ಲಿ ಹಲವಾರು ಹುಫಾದ್ಗಳಾದ ಕುರ್ಆನ್ ಕಂಠಪಾಠ ಮಾಡಿದ
ಆ ಸ್ವಹಾಬಿಗಳು ಮರಣ ಹೊಂದುವಂತಹ ಒಂದು ಸಂದರ್ಭ ಬಂದಾಗ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರು ಹೀಗಾದರೆ ಕುರ್ಆನ್ ಕಂಠಪಾಠ ಮಾಡಿದ ಹಲವು ಸ್ವಹಾಬಿಗಳು ಮರಣ ಹೊಂದುವುದಾದರೆ ನಮಗೆ ತದನಂತರ ಕುರ್ಆನ್ ಸಿಗಲಿಕ್ಕಿಲ್ಲ ಎಂದು ಹೇಳಿ ಕುರ್ಆನ್ ಕ್ರೋಢೀಕರಣ ನಡೆಸಿದ್ದು ಅವರ ಕಾಲದಲ್ಲವೇ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಜನ್ಮದಿನವಿತ್ತೇ? ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಇಲ್ಲದ ಜನ್ಮದಿನ ಈಗ ಮಾಡುವುದು ಶಿರ್ಕಲ್ಲವೇ ಎಂದು ಕೇಳುವವರಿಗೆ ಮುಸ್ಹಫ್ ಹಾಗೂ ಕುರ್ಆನ್ಗಳು ಎಲ್ಲವೂ ಶಿರ್ಕಾಗಿ ಬರಬಹುದು. ತದನಂತರ ಎರಡನೇ ಖಲೀಫಾ ಆಗಿದ್ದಾರೆ ಉಮರ್ ರಲಿಯಲ್ಲಾಹು ಅನ್ಹು. ಅವರಲ್ಲವೇ ತರಾವಿ ಸಂಘಟಿತವಾಗಿ ಉಬಯ್ ಇಬ್ನ್ ಕಅಬ್ ರಲಿಯಲ್ಲಾಹು ಅನ್ಹು ಅವರ ನೇತೃತ್ವದಲ್ಲಿ 20 ರಕಾತಾಗಿ ನಿರ್ವಹಿಸಿದ್ದು ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಲ್ಲಿ ಇರಲಿಲ್ಲ ಅಲ್ಲವೇ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಲ್ಲಿ ಜನ್ಮದಿನವಿತ್ತೇ? ತದನಂತರ ಮಾಡುವುದು ಶಿರ್ಕಲ್ಲವೇ ಎಂದು ಕೇಳುವವರು ಉಮರ್ ರಲಿಯಲ್ಲಾಹು ಅನ್ಹು ಅವರು ಮಾಡಿದ 20 ರಕಾತ್ ತರಾವೀಹ್ ಶಿರ್ಕ್ ಎಂದು ಹೇಳಬೇಕಾಗಿ ಬರಬಹುದು. ಮಾತ್ರವಲ್ಲ, ಉಸ್ಮಾನ್ ರಲಿಯಲ್ಲಾಹು ಅನ್ಹು ಅವರ ಕಾಲದಲ್ಲಿ ಜುಮಾಗೆ 2ನೇ ಬಾಂಗ್ ಸ್ಥಾಪಿಸಿದರು. ಅದೂ ಕೂಡ ಶಿರ್ಕ್ ಎಂದು ಹೇಳಬೇಕಾಗಿ ಬರಬಹುದು. ಕೊನೆಗೆ ಹೇಳಲಿಕ್ಕಿರುವುದು ಏನಾಗಿದೆ ಬಿದ್ಅತ್, ಏನಾಗಿದೆ ಶಿರ್ಕ್ ಎಂದು ಶಾಫಿ ಇಮಾಮ್ ರಲಿ ರಹಮತುಲ್ಲಾಹಿ ಅಲೈಹಿ ಅತ್ಯಂತ ಮಾರ್ಮಿಕವಾಗಿ ಫತುಹುಲ್ ಬಾರಿ ಎಂಬ ಗ್ರಂಥದಲ್ಲಿ ವಿವರಿಸಿದ್ದಾರೆ. ಹಿಲ್ಯತುಲ್ ಔಲಿಯಾ ಎಂಬ ಗ್ರಂಥದಲ್ಲಿ ಕಾಣಬಹುದು. ಮನಾಕಿಬುಲ್ ಬೈಹಕಿ ಎಂಬ ಗ್ರಂಥದಲ್ಲಿ ಇಮಾಮ್ ಬೈಹಕಿ ನಮಗೆ ಕಳಿಸಿಕೊಡುತ್ತಾರೆ. ಇಮಾಮ್ ಶಾಫಿ ರಹಮತುಲ್ಲಾಹಿ ಅಲೈಹಿ ಹೇಳುತ್ತಾರೆ, ಮಾ ಉಹ್ದಿಸ ವಖಾಲಫ ಕಿತಾಬನ್ ಔ ಸುನ್ನತನ್ ಔ ಇಜ್ಮಾಅನ್ ಔ ಅಸರನ್ ಫಹುವಲ್ ಬಿದ್ಅತು ضالة. ಇಲ್ಲಿ ಬಿದ್ಅತ್ಗೆ ಸಿಕ್ಕಿದ್ದಕ್ಕೆಲ್ಲ ಬಿದ್ಅತ್ ಹೇಳುವುದು ಸರಿಯಲ್ಲ. ಪವಿತ್ರ ಕುರ್ಆನ್, ತದನಂತರ ಇಸ್ಲಾಮಿನ ಅತ್ಯಂತ ದೊಡ್ಡ ಪ್ರಾಮಾಣಿಕ ವಿಚಾರ ಹದೀಸ್, ಇಜ್ಮಾ, ಕಿಯಾಸ್ ಎಂಬ ಇಸ್ಲಾಮಿನ ಅತ್ಯಂತ ಮಹತ್ವವುಳ್ಳ 4 ಪ್ರಾಮಾಣಿಕ ಆಧಾರ ಸ್ತಂಭಗಳು. ಅದಕ್ಕೆ ಎದುರಾಗಿ ಯಾವುದಾದರೊಂದು ಬಂದರೆ ಅದಾಗಿದೆ ಬಿದ್ಅತುನ್ ಮದ್ಮೂಮ, ನಿಕೃಷ್ಟವಾದ ಬಿದ್ಅತ್. ಅದಾಗಿದೆ ನಾವು ಕಡೆಗಣಿಸಬೇಕಾದ ಬಿದ್ಅತ್ ಎಂದು ಇಮಾಮ್ ಶಾಫಿ ರಹಮತುಲ್ಲಾಹಿ ಅಲೈಹಿ ಹೇಳುತ್ತಾರೆ. ಆದುದರಿಂದಲೇ ಉಮರ್ ರಲಿಯಲ್ಲಾಹು ಅನ್ಹು ಅವರು ತರಾವೀಹ್ 20 ರಕಾತ್ ಸ್ಥಾಪಿಸಿದ ನಂತರ ನಿಅಮತುಲ್ ಬಿದ್ಅತು ಹಾದಿಹಿ, ಇದು ಸಾಧಾರಣ ಒಂದು ಬಿದ್ಅತ್ ಅಲ್ಲ, ಇದು ಬಿದ್ಅತುನ್ ಮಹಮೂದ, ಸ್ತುತ್ಯರ್ಹವಾದ ಒಂದು ಬಿದ್ಅತ್ ಆಗಿದೆ. ಹಾಗಾದರೆ ಈ 20 ರಕಾತ್ ತರಾವೀಹ್ ಸ್ಥಾಪಿಸಿದ ಉಮರ್ ರಲಿಯಲ್ಲಾಹು ಅನ್ಹು ಅವರೊಂದಿಗೆ ಇಂದಿನ ನೂತನವಾದಿಗಳು ಕೇಳಬಹುದು, ಉಮರ್ ರಲಿಯಲ್ಲಾಹು ಅನ್ಹು ಅವರು 20 ರಕಾತ್ ತರಾವೀಹ್ ನಮಾಜ್ ಜಮಾಅತ್ ಆಗಿ ಸಂಘಟಿಸಿ ಅಂದಿನ ಜನಸಾಮಾನ್ಯರನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಲ್ಲಿಲ್ಲದ 20 ರಕಾತ್ ತರಾವೀಹ್ ಸಂಘಟಿಸಿ ಶಿರ್ಕ್ ಮಾಡಿ ಜನರನ್ನು ನರಕಕ್ಕೆ ಹೋಗುವುದಕ್ಕೆ ದಾರಿ ಮಾಡಿಕೊಟ್ಟರು ಎಂದು ಇಂದಿನ ನೂತನವಾದಿಗಳು ಕೇಳಬಹುದು. ಆದುದರಿಂದ ಬಿದ್ಅತ್ ಏನು, ಅದು ಏನಾಗಿದೆ ಬಿದ್ಅತ್? ಇಂದಿನ ಮೌಲಿದಿಗಳು ಒಮ್ಮೆಯೂ ಬಿದ್ಅತ್ಗಳಾಗಲು ಸಾಧ್ಯವಿಲ್ಲ. ಅದಕ್ಕೆ ಕುರ್ಆನ್ ಹಾಗೂ ಪವಿತ್ರ ಹದೀಸ್ ವಚನಗಳು, ಇಮಾಮರುಗಳು ನಮಗೆ ಬೆಂಬಲ ನೀಡಿದ್ದಾರೆ ಎಂಬ ಸತ್ಯವನ್ನು ಮನಗಂಡು ಸುನ್ನತ್ ಜಮಾಅತಿನ ವಕ್ತಾರರು ಎಲ್ಲ ವರ್ಷ ಮಾಡುವಂತೆ ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನಾಚರಣೆಯನ್ನು ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಮಾಡಬೇಕು. ಅಲ್ಲಾಹನು ನಮ್ಮೆಲ್ಲರನ್ನು ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಆ ಜನ್ಮದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಸಂತೋಷದಿಂದ ಮಾಡುವವರ ಸಾಲಿನಲ್ಲಿ ಸೇರಿಸಲಿ. ನೂತನವಾದಿಗಳನ್ನು ಈ ವಿಚಾರವಾಗಿ, ಇನ್ನಿತರ ಸುನ್ನತ್ ಜಮಾಅತಿನ ವಿಚಾರವಾಗಿ ನಾವು ಕಡೆಗಣಿಸೋಣ. ಅವರ ಮಾತುಗಳನ್ನು ನಾವು ಕೇಳದಿರೋಣ. ಅಲ್ಲಾಹನು ನೂತನವಾದಿಗಳಿಗೆ ಸನ್ಮಾರ್ಗದ ಹಾದಿಯನ್ನು ಸುಗಮಗೊಳಿಸಲಿ, ಅವರಿಗೆ ಅಲ್ಲಾಹನು ಸನ್ಮಾರ್ಗ ಹಾದಿಯನ್ನು ತೋರಿಸಲಿ. ಅಲ್ಲಾಹನು ಪೈಗಂಬರ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಇಷ್ಟದಾಸರ ಸಾಲಿನಲ್ಲಿ ನಮ್ಮೆಲ್ಲರನ್ನು ಸೇರಿಸಲಿ. ಆಮೀನ್ ಎಂಬ ಪ್ರಾರ್ಥನೆಯೊಂದಿಗೆ ಈ ಒಂದು ವಿಡಿಯೋ ಕೊನೆಗೊಳಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.